ಪ್ರಸಾದ್ ದಿನ RSS ಮೇಲೆ ಹೇಳ್ತಾರೆ ಅಂತ. ಈ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲೂ ಸಹ ಅವರು ಸ್ವತಂತ್ರ ಹೋರಾಟದ ವಿರುದ್ಧ ಇದ್ರು, ಸ್ವತಂತ್ರ ಬಂದ ನಂತರವೂ ಸಹ ಈ ದೇಶದ ಆಶಯಗಳಿಗೆ ವಿರುದ್ಧವಾಗಿರ್ತಕ್ಕಂಥವ್ರು. ಅದಕ್ಕೆ ನಾವು ಅವ್ರನ್ನ ವಿರೋಧ ಮಾಡಬೇಕಾಗುತ್ತೆ. ಯಾಕಂದ್ರೆ ನಾವ್ಯಾರು ಪರ್ಮನೆಂಟ್ ಅಲ್ಲ, ನಾಳೆ ಬಿಟ್ಟು ಹೋಗ್ಬೇಕು, ಮುಂದಿನ ಪೀಳಿಗೆಗೆ ಒಳ್ಳೆ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಕೆ ವಿನಃ ಇಲ್ಲಿ ಹಿಂಸೆ ಸುಳ್ಳು ಇದಕ್ಕೆ ಅಂತ ಭಾರತ ದೇಶವನ್ನು ಕೊಟ್ಟು ಹೋಗ್ಬೇಡಿ. ಅದಕ್ಕೋಸ್ಕರ ವಿಚಾರ ಸಂಕೀಕರಣ ಮಾಡುವಾಗ ಮೊಟ್ಟ ಮೊದಲನೇ ಆದ್ಯತೆ ನೀವು ಭಾರತ ದೇಶದ ಕಾಂಗ್ರೆಸ್ ಪಕ್ಷದ ಇತಿಹಾಸ, ಸ್ವತಂತ್ರ ಹೋರಾಟದ ಇತಿಹಾಸ ಇದನ್ನ ನಾವು ಹೇಳ್ಕೊಟ್ಟಾಗ ಸ್ವಲ್ಪ ಜನಕ್ಕೆ ಅರಿವಾಗುತ್ತೆ ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ. ಅದರ ಜೊತೆಗೆ ಎಷ್ಟು ಜನ ಪ್ರಾಣಾರ್ಪಣೆ ಮಾಡಿದ್ದಾರೆ ಅನ್ನೋದು ನಾಯಕರದಲ್ಲೂ ನೀವು ನೋಡ್ಬೇಕಾಗುತ್ತೆ. ಅಷ್ಟೊಂದು ಸುಲಭವಾಗಿರ್ಲಿಲ್ಲ. ಬಡತನ ಕಿತ್ತು ಬರ್ತಾ ಇತ್ತು. ಸುಮಾರು 60-70% ಜನ ಒಂದೊಂದು ಊಟದಲ್ಲಿ ಇರೋರು. ಅಮೆರಿಕ ದೇಶದವ್ರು ನಮ್ಗೆ ಗೋಧಿ ಕಳಿಸ್ತಾ ಇದ್ರು. ಆಮೇಲೆ ಡೆನ್ಮಾರ್ಕ್ ಇಂದ ನಮ್ಗೆ ಹಾಲಿನ ಪುಡಿ ಬರ್ತಾ ಇತ್ತು, ಮಕ್ಕಳಿಗೆ ಪೌಷ್ಟಿಕಾಂಶ ಸಿಕ್ಕಲಿ ಅಂತ ಹೇಳಿ. ಆದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದ ನೆಹರೂರವರು ಮತ್ತು ಇಂದಿರಾ ಗಾಂಧಿ ಅವರ ದೂರದೃಷ್ಟಿಯಿಂದ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಹಸಿರು ಕ್ರಾಂತಿ ಮಾಡಿದೀವಿ. ಇಂದಿರಾ ಗಾಂಧಿ ಅವರ ನೇತೃತ್ವದಲ್ಲಿ, MS ಸ್ವಾಮಿನಾಥನ್ ಅವರ ನೇತೃತ್ವದಲ್ಲಿ ಹಸಿರು ಕ್ರಾಂತಿ ಮಾಡಿ ಇಡೀ ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಿನ ಅಕ್ಕಿ ಬೆಳೆಯೋಕೆ ಯಾರಾದ್ರೂ ದೇಶ ಇದ್ರೆ ಅದು ಭಾರತ ದೇಶ ಅನ್ನೋ ಕೀರ್ತಿ ನಮ್ಮಲ್ಲಿದೆ. ಯಾವ ನೇಷನ್, ಒನ್ ನೇಷನ್, ಒನ್ ಲೀಡರ್, ಒನ್ ನೇಷನ್, ಒನ್ ರಿಲಿಜನ್, ಒನ್ ನೇಷನ್, ಒನ್ ಎಲ್ಲ ರೇಷನ್, ಎಜುಕೇಶನ್ ಎಲ್ಲ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಾಧ್ಯನೇ ಇಲ್ಲ. ಬಹುತ್ವದ ಆತ್ಮ ಇದು. ಬಹುತ್ವ ಇರ್ತಕ್ಕಂಥ ಈ ರಾಷ್ಟ್ರದಲ್ಲಿ ನಾವೆಲ್ಲರೂ ಸಹ ಒಂದು ಮಾಡ್ತೀವಿ ಅಂತ ಹೇಳಿ ಸಾಧ್ಯ ಆಗುತ್ತೆ. ಅದನ್ನ ಕೇವಲ ಕೆಲವರು ಮಾತ್ರ ದೂರ ಇಡ್ಲಿಕ್ಕೆ ಅದಕ್ಕೆ ಮಾಡ್ತಾ ಇದ್ದ ಪ್ರಯತ್ನವನ್ನ ನೀವೆಲ್ಲರೂ ಸಹ ಎಚ್ಚರದಿಂದ ವಹಿಸ್ಬೇಕು. ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ವಿಚಾರ ಸಂಕೀಕರಣ ಮಾಡುವಾಗ ವಿಚಾರಗಳನ್ನ ಆಳವಾಗಿ ಸ್ಟಡಿ ಮಾಡಿ. ಹನುಮಂತನವರಿದ್ದಾರೆ, ಕಿಮ್ಮನೆ ರತ್ನಾಕರ್ ಅವರಿದ್ದಾರೆ, ಬಹಳಷ್ಟು ಜನ ಮರೋಲಿ ಅವರಿದ್ದಾರೆ. ಇವರೆಲ್ಲರೂ ಸಹ ನಿಮ್ಗೆ ಹೇಳ್ತಾರೆ, ಅವರವ್ರ ವಿಚಾರ ಬಂದಾಗ ಹೇಳ್ತಾರೆ. ಮತ್ತೊಂದು ವಿಚಾರ ಏನು ಅಂದ್ರೆ, ಈಗ ಬೆಂಗಳೂರು ನಗರದಲ್ಲಿ ಪ್ರಚಾರ ಸಮಿತಿ ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ, ತತ್ವಗಳು, ಕಾರ್ಯಕ್ರಮಗಳು ಇವೆಲ್ಲವನ್ನೂ ಸಹ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದನ್ನ ನೀವು ಮಾಡಬೇಕೇ ವಿನಃ ಬೇರೆ ಯಾವುದನ್ನು ಮಾಡಕ್ ಹೋಗ್ಬೇಡಿ. ಮಹಾತ್ಮ ಗಾಂಧಿ ಅವ್ರು ಹೇಳಿರ್ತಕ್ಕಂಥದ್ದು ಸುಮಾರು ಕೊಟೇಶನ್ಸ್ ನೀವು ಕೇಳಿದಾಗ ಸುಸ್ತಾಗ್ಬಿಡ್ತೀರಿ. ಮಹಾತ್ಮ ಗಾಂಧಿ ಅವರಾಗ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗ್ಲಿ, ಇವರೆಲ್ಲ ಹೇಳಿರ್ತಕ್ಕಂಥ ಇತಿಹಾಸವನ್ನು ನೀವು ಸ್ವಲ್ಪ ತಿಳ್ಕೊಂಡು ನಾವು ಜನಗಳ ಮಂದಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಹೇಳ್ಕೊಟ್ಬಿಟ್ಟಿದ್ದಾರೆ. ಈ ಮುದ್ಕಪ್ಪ ಗಾಂಧಿ ತಾತ ಏನ್ ಮಾಡ್ತಾನೆ, ಸ್ವಾತಂತ್ರ್ಯ ಕೊಡಿಸಿದ್ರ? ಇನ್ಯಾರಂತೆ ಸ್ವಾತಂತ್ರ್ಯ ಕೊಡಿಸಿದ್ರು? ಸೊ ಇವೆಲ್ಲ ಸುಳ್ಳು ಹಬ್ಬಿಸ್ತಾರೆ. ಯಾಕಂದ್ರೆ ಒಬ್ಬ RSS ಹುಡುಗ ಮಂಡಲ ಅಧ್ಯಕ್ಷ ನನ್ನ ಹತ್ರ ಇಲ್ಲಿ ಹನುಮಂತಲ್ಲಿ ಅವ್ರು ಗೊತ್ತಿರ್ಬೇಕು, ರಾಮ್ ಮಾಧವ್ ಅಂತ ಹೇಳಿ RSS ಇಂದ BJPಯ ಉಸ್ತುವಾರಿ ವಹಿಸಿದ್ರು. ಹೆಂಗೆ ನಮ್ಮ ಸುರ್ಜೇವಾಲಾ ಅವರಿದ್ದಾರೆ ಆ ತರ BJPಯ ರಾಷ್ಟ್ರೀಯ ಮಟ್ಟದಲ್ಲಿ BJP ಉಸ್ತುವಾರಿ ವಹಿಸಿದ್ರು. ಈಗ BL ಸಂತೋಷ್ ಇದ್ದಾರೆ ಆ ಜಾಗದಲ್ಲಿ. ಅವರು ಮೊನ್ನೆ ಅಂದ್ರೆ ಇದು ಹಿಂದೂಸ್ತಾನ್ ಟೈಮ್ಸ್ ಅಲ್ಲಿ ಬಂದಿರ್ತಕ್ಕಂಥದ್ದು ಹೇಳ್ತಾ ಇದ್ದೀನಿ ನಿಮ್ಗೆ. ಇವರು ನಮ್ಮ ಇದಕ್ಕೆ GBAಗೆ ಇನ್ಚಾರ್ಜ್ ಅವರು, ಕಾರ್ಪೊರೇಷನ್ ಎಲೆಕ್ಷನ್ಗೆ. ಬಹಳ ಸಂತೋಷ. ನಾವು ಊರೆಲ್ಲ ಸುತ್ತೀವಿ ಎಲೆಕ್ಷನ್ ಅದು ಅಂತ. ಅವರು ಬಂದ್ರೆ ಬಹಳ ಸಂತೋಷ. ಅವ್ರ ಇತಿಹಾಸ ನೀವು ನೋಡಿದಾಗ ಸುಮಾರು 4 ಮೀಟಿಂಗ್ ಮಾಡಿದ್ದಾರೆ ಕೊಲಂಬೋದಲ್ಲಿ, ಲಂಡನ್ ನಲ್ಲೆಲ್ಲ. GBA ಎಲೆಕ್ಷನ್ ಮಾಡೋರು ಪಾಕಿಸ್ತಾನದಲ್ಲಿ ಹೋಗ್ಬಿಟ್ಟು ಹಿಲ್ಟನ್ ಹೋಟ್ಲಲ್ಲಿ ಪಾಕಿಸ್ತಾನದ ಉನ್ನತ ಅಧಿಕಾರಿಗಳು, ಅದರಲ್ಲಿ ISI ಅಂತ ಇದೆ ಅಲ್ಲಿ, ಮೋಸ್ಟ್ ಡೇಂಜರಸ್ ಆರ್ಗನೈಸೇಷನ್ ಅದು, ಅದರ ಮೇಜರ್ ಜನರಲ್ ಜೊತೆ ಇವರು ಮಾತುಕತೆ ನಡೆಸಿದ್ದಾರೆ. 4 ಮಾತುಕತೆ ನಡೆಸಿದ್ದಾರೆ ಗುಪ್ತವಾಗಿ, ಗೌಪ್ಯವಾಗಿ. ಯಾಕಂದ್ರೆ ಅವ್ರ ಸಂಘಟನೆ ಅಷ್ಟೇ ಗುಪ್ತ ಕಾರ್ಯಸೂಚಿಗಳು ಇರ್ತಕ್ಕಂಥ, ಹಿಡನ್ ಅಜೆಂಡಾ ಇರ್ತಕ್ಕಂಥವ್ರು. ಅದರ ಒಂದು ಹೋಟ್ಲಲ್ಲಿ ಮಾಡುವ 4, ಅದು ಕೊಲಂಬೋದಲ್ಲಿ. ಇಂಡಿಯಾದಲ್ಲಿ ಮಾಡಿದ್ರೆ ಪರವಾಗಿರ್ಲಿಲ್ಲ, ಕೊಲಂಬೋದಲ್ಲಿ ಶ್ರೀಲಂಕಾಗ ಹೋಗಿ ಮಾಡಿದ್ದಾರೆ. ಅದೇನ್ ಮಾತಾಡಿದ್ದಾರೆ ಅನ್ನೋದು ಹೇಳಿ ಸ್ವಲ್ಪ. ಅದರಲ್ಲಿ ಅವ್ರ ಗುರುಗಳಾದ ಮೋಹನ್ ಭಾಗವತ್ ಅವರು ಹೇಳಿದ್ದಾರೆ, ಪಾಕಿಸ್ತಾನ ಜೊತೆ ನಾವು ಮಾತಾಡೋದ್ರೆ ಏನು ತಪ್ಪಿಲ್ಲ ಅಂತ. ನಾನೇನಾದ್ರೂ ಮಾತಾಡಿದ್ರೆ ಓವತ್ತು 2 ವರ್ಷ ನಾನು ಹಿಂದೆ ಬಿದ್ದುಬಿಟ್ಟಿದ್ರು. ಯಾವಾಗ ಇವ್ರು ಪಾಕಿಸ್ತಾನ ಹೋಗಿ ಅಲ್ಲೋಗಿ ಬಿರಿಯಾನಿ ತಿಂದು ಬಂದ್ರು ನನ್ನ ಸಹವಾಸ ಬಿಟ್ರು. ಸೊ ಇವರು ಆಪರೇಷನ್ ಸಿಂಧು ಯಾರು ನಮ್ಮ ಸೈನ್ಯಾಧಿಕಾರಿಗಳು ಸತ್ತಿಲ್ಲ ಅಂದ್ರು. ಮೊನ್ನೆ ರಾಜನಾಥ್ ಸಿಂಗ್ 6 ಜನ ಸತ್ತಿದ್ದಾರೆ ಅಂತೇಳಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಕ್ಕೆ ಎಷ್ಟು ಸುಳ್ಳು ಹೇಳ್ತಾರೆ ನೋಡಿ. ದೇಶಕ್ಕೆ ಪ್ರಾಣಾರ್ಪಣೆ ಮಾಡಿರ್ತಕ್ಕಂಥವ್ರ ಹೆಸರು ಕೂಡ ಇವ್ರು ಹೇಳಕ್ಕಾಗೋದಿಲ್ಲ. ಅವ್ರು ಇನ್ನೂ 2 ತಿಂಗಳಾಗಿದೆ ಆಪರೇಷನ್ ಸಿಂಧೂರ್ ಆಗಿ. ಲಂಡನ್ ನಲ್ಲಿ ಹೋಗಿ ಮೀಟಿಂಗ್ ಮಾಡಿದ್ದಾರೆ 4 ಜನ. ಇವರು ನಮ್ಮ ರಾಮ್ ಮಾಧವ್ ಸಹ ಹೋಗಿ ಅವರು
ಏನ್ ಮಾತಾಡಿದ್ದಾರೆ. ಯಾಕಂದ್ರೆ ಇಲ್ಲಿ ನಾವೇನಾದ್ರೂ ಪಾಕಿಸ್ತಾನ ಅಂದ್ರೆ ಹೇಳ್ತಾರೆ. ನಾವು ಬಹಳ ಸ್ಪಷ್ಟವಾಗಿ ಹೇಳಿದ್ವಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಇದ್ದಾಗ, ಸೋನಿಯಾ ಗಾಂಧಿ ಅವರು ಇದ್ದಾಗ, ನೀವು ಎಲ್ಲಿ ತನಕ ಉಗ್ರವಾದದಲ್ಲಿ ನಂಬಿಕೆ ಇಟ್ಕೊಂಡಿರ್ತೀರ ಅಲ್ಲಿ ತನಕ ನಿಮ್ ಜೊತೆ ಮಾತುಕತೆ ಇಲ್ಲ ಅಂತ ಹೇಳಿ. ಆದ್ರೆ ಇವರು ನಮ್ಮ ಪ್ರಧಾನಮಂತ್ರಿಗಳು ತಕ್ಷಣವೇ ನಮ್ಮ ನವಾಜ್ ಶರೀಫ್ ಅವರ ಮೊಮ್ಮಗಳ ಬರ್ಡೇಗೆ ಹೋಗಿ ಅಲ್ಲಿ ಕೇಕ್ ತಿಂದು, ಬಿರಿಯಾನಿ ತಿಂದು, ಶೇರ್ವಾನಿ ಹಾಕೊಂಡು ವಾಪಸ್ ಬಂದ್ಬಿಟ್ರು. ಲಾಲ್ ಕೃಷ್ಣ ಅದ್ವಾನಿಗಳು ಲಾಹೋರ್ನಲ್ಲಿ ಜಿನ್ನಾ ಅವರ ಮಜಾರ್ಗೆ ಹೋಗಿ, ಅಂದ್ರೆ ಅವರ ಇದಕ್ಕೆ ಹೋಗಿ ಸಮಾಧಿಗೆ ಹೋಗಿ ದೊಡ್ಡ ನಾಯಕ, ಜಾತ್ಯತೀತ ನಾಯಕ ಅಂತ ಹೇಳಿದ್ರು. ಇವರು ನಮಗೆ ಹೇಳ್ತಾರೆ ಚುನಾವಣೆ ಬಂದಾಗ ಪಾಕಿಸ್ತಾನ ಚಿಕನ್, ಮಟನ್, ಮछली, ಮಂಗಳಸೂತ್ರ, ಅಲಾಲ್, ಹಿಜಾಬ್, ಅಜಾನ್ ಅಂದ್ಕೊಂಡೇ ಶುರು ಮಾಡ್ತಾರೆ ವಿನಃ ಸಾಮಾನ್ಯ ಬಡ ಕಾರ್ಮಿಕ ಅಥವಾ ರೈತರ ಬಗ್ಗೆ ಯಾವತ್ತಾದ್ರೂ ಮಾತಾಡಿದ್ ಕೇಳಿದ್ರೆ ಕಳ್ಕಳಿ ಇದೆಯಾ ಅವ್ರಿಗೆ? ಇವತ್ತು ಪಾಕಿಸ್ತಾನ ಜೊತೆ ಮಾಡಿದಾರಲ್ಲ, ನಾನಾ ಮೋಹನ್ ಅದು ರಾಮ್ ಮಾಧವ್ ಅವರು ಬೆಂಗಳೂರು ಬರುವಾಗ ಇದಕ್ಕೆ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ ಈ ಸಭೆ ಮೂಲಕ. ಒಂದು, ಈ ರಹಸ್ಯ ಮೀಟಿಂಗ್ ಮಾಡಕ್ಕೆ ನಿಮ್ಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದು ಎಕ್ಸ್ಟರ್ನಲ್ ವಿದೇಶಾಂಗ ಸಚಿವಾಲಯ ಇದೆ, ಅವ್ರು ಮಾಡ್ಬೇಕಾಗಿರೋದು. ಇವರು ವಿದೇಶಾಂಗ ಮಂತ್ರಿ ಅಲ್ಲ, ಒಂದು MLA ಅಲ್ಲ, MP ಅಲ್ಲ, ಕೇವಲ RSS ಪ್ರಚಾರಕರು. ಇವ್ರಿಗೆ ಯಾರು ಅವಕಾಶ ಕೊಟ್ಟಿದ್ದು, ಪರ್ಮಿಷನ್ ಕೊಟ್ಟಿದ್ದು ಅಂತ ಹೇಳಿ. ಅದು ಕೂಡ ಅದು ಯಾವ ಅಧಿಕಾರ ಇಟ್ಕೊಂಡು ವಿದೇಶಾಂಗ ನೀತಿಯ ಬಗ್ಗೆ RSS ತೀರ್ಮಾನ ಮಾಡ್ತಾ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ಅದರ ಜೊತೆಗೆ ಇವೆಲ್ಲವನ್ನು ಸಹ ಜನಗಳ ಮಧ್ಯೆ ಹೇಳಬೇಕಾಗಿತ್ತು. ನಾವು ಈ ತರ ಪಾಕಿಸ್ತಾನ, ಇಡೀ ಪ್ರಪಂಚದಲ್ಲಿ ನಾವು ಇವತ್ತು ಹಾಲಿನ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದ್ದೀವಿ. ತರಕಾರಿ ಉತ್ಪಾದನೆಯಲ್ಲಿ ಬ್ರೆಜಿಲ್ ಮತ್ತು ಚೈನಾ ಬಿಟ್ಟರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ. ಮತ್ತೆ ಬಾಹ್ಯಾಕಾಶ ಅಂದ್ರೆ ರಾಕೆಟ್ ಸೈನ್ಸ್ ಅಲ್ಲಿ ನಾವು 3ನೇ ಸ್ಥಾನದಲ್ಲಿದ್ದೀವಿ. ಇವೆಲ್ಲ ಏನು ಈ ನರೇಂದ್ರ ಮೋದಿ ಅವ್ರು ಬಂದು ಮಾಡಿದಾರೆ ಅಥವಾ RSS BJP ಅವ್ರು ಮಾಡಿದಾರೆ? ಅವರು ರಿವರ್ಸ್ ಗೇರ್ ಅಲ್ಲಿ ಹೋಗ್ತಾ ಇದ್ದಾರೆ. ಯಾರು ಸಹ ಬುದ್ಧಿವಂತರಾಗಬಾರ್ದು, ಯಾರು ಸಹ ಓದಬಾರ್ದು, ವಿದ್ಯಾವಂತರಾಗಬಾರ್ದು. ಎಷ್ಟು ಅಶಿಕ್ಷಿತ ಅನಕ್ಷಿತರು, ಸಾಕ್ಷರತೆಯಿಂದ ಇರ್ತಕ್ಕಂಥ ಜನ ಅವರಿದ್ದಷ್ಟು ನಾವು ಅಂಧಭಕ್ತರನ್ನ ಬೆಳೆಸಬಹುದು, ಧರ್ಮ ಮತ್ತು ಜಾತಿಯ ಹೆಸರು ಜಗಳ ಮಾಡಿಸ್ಬೋದು. ಜೈಲಿಗೆ ಹೋಗೋರೆಲ್ಲ ನೋಡಿ, ಎಲ್ಲರೂ ಸಹ ದಲಿತರು, ಶೂದ್ರತೆ ಜೈಲಿಗೆ ಹೋಗ್ತಾ ಇರೋದು. ಅವ್ರು ಯಾರು ಹೋಗೋದಿಲ್ಲ. ಅಲ್ಲಿ ರಾಮ ಮಂದಿರ ಅಂತ ಬಹಳ ಗಲಾಟೆ ಮಾಡಿದ್ರು. ಲೂಟಿ ಮಾಡಿರೋದು ಯಾರು? ದಲಿತರ ಅಥವಾ ಅಲ್ಪಸಂಖ್ಯಾತರ ಅಥವಾ ಶೂದ್ರರ? ಮಾಡಿದೆಲ್ಲ ಆ ದೇವಸ್ಥಾನ ಕಟ್ಟಕ್ಕೆ ಹೋದವರು 200 ಕೋಟಿ ಲೂಟಿ ಹೊಡೆದಿದ್ದಾರೆ. ಎರಡೇ ಇತಿಹಾಸ ಇರೋದು. ಒಂದು ಇತಿಹಾಸದಲ್ಲಿ ನಮ್ಗೆ ಗೊತ್ತಿಲ್ಲ, ಇತಿಹಾಸ ಬರೆದಿರೋರು ಮೊಹಮ್ಮದ್ ಗಜ್ನಿ 17 ಸಲ ಬಂದು ಲೂಟಿ ಹೊಡೆದ್ರು ಅಂತ ಇತ್ತು. ಯಾರು? ಸೋಮನಾಥ್ ದೇವಸ್ಥಾನನ ಮತ್ತೆ ಪಾಕಿಸ್ತಾನಲ್ಲಿ ಇರ್ತಕ್ಕಂಥ ಮುಲ್ತಾನ್ ಅಂತ ಒಂದು ಮಸೀದಿ. ಅದು ಬಿಟ್ಟರೆ ಯಾರಾದ್ರೂ ದೇವಸ್ಥಾನ ಲೂಟಿ ಹೊಡೆದಿರೋ ಇತಿಹಾಸ ಇದ್ರೆ ಹೊಸದಾಗಿ ಶುರು ಮಾಡಿರೋದು ಈ RSS ಅವರು, BJP ಅವರು, ಅಯೋಧ್ಯ. ಇವ್ರು ನಮಗೆ ದೇವರ ಬಗ್ಗೆ ಹೇಳ್ಕೊಡ್ತಾರೆ. ನಾವು ಒಬ್ಬ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಹಿಂದೂ ಅಂತ ಹೇಳಿ. ನಾನು ಹಿಂದೂ ಧರ್ಮವನ್ನು ಪಾಲನೆ ಮಾಡ್ತಕ್ಕಂಥದ್ದು ಮಹಾತ್ಮ ಗಾಂಧಿ, ವಿವೇಕಾನಂದ, ನಾರಾಯಣ ಗುರು, ಕನಕದಾಸ, ಬಸವಣ್ಣ ಇರ್ತಕ್ಕಂಥ ಧರ್ಮವನ್ನು ಪಾಲನೆ ಮಾಡ್ತೀವಿ ವಿನಃ ಗೋಲ್ವರ್ಕರ್ರು, ಗೋಡ್ಸೆ ಮತ್ತು ಹೆಡ್ಗೇವಾರ ಅವರು ಇರ್ತಕ್ಕಂಥ ಧರ್ಮವನ್ನು ನಾವು ಪಾಲನೆ ಮಾಡೋದಿಲ್ಲ. ಆದ್ರಿಂದ ಜಾತ್ಯತೀತ ತತ್ವ ಅಂತಂದ್ರೆ ಏನು? ಎಲ್ಲ ಧರ್ಮವನ್ನು ಸಹ ಒಂದಾಗಿ ಹೋಗ್ತಕ್ಕಂಥದ್ದು. ಈ ದೇಶ ಬಹಳ ಅದ್ಭುತವಾದ ದೇಶ. ನಾನು ಇಡೀ ಪ್ರಪಂಚ ಸುತ್ತಿರೋನು. ಈ ದೇಶವನ್ನು ಸಹ 20 ರಾಜ್ಯಗಳ ಉಸ್ತುವಾರಿ ವಹಿಸ್ತಕ್ಕಂಥವನು. ಇಂಥ ದೇಶ ಇಡೀ ಪ್ರಪಂಚದಲ್ಲಿ ಸಿಕ್ಕೋದಿಲ್ಲ. 7 ದೊಡ್ಡ ಧರ್ಮಗಳು, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ, ಸಿಖ್ ಧರ್ಮ, ಜೈನ್ ಧರ್ಮ, ಜೊರಾಸ್ಟ್ರಿಯನ್ ಧರ್ಮ, 7 ಬಹುದೊಡ್ಡ ಧರ್ಮಗಳು ಇರ್ತಕ್ಕಂಥ ಯಾವ್ದಾದ್ರು ರಾಷ್ಟ್ರ ಇದ್ರೆ ಅದು ನಮ್ಮ ಭಾರತ ದೇಶ ಅಂತ ಅವರು ಸಹ ಹೆಮ್ಮೆ ಬಿಡಬೇಕು. 21 ಭಾಷೆ, ಈಗಾಗಲೇ ಅಧಿಕೃತವಾದ ಭಾಷೆ 22 ಭಾಷೆ ಇದೆ. ಅನಧಿಕೃತವಾಗಿರ್ತಕ್ಕಂಥ ಭಾಷೆಗಳು ನೋಡಿದ್ರೆ 19,000 ಹೇಳ್ತಕ್ಕಂಥ ಆಡು ಭಾಷೆಗಳಿರ್ತಕ್ಕ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.